This is Bangalore Headlines, your source for the latest news and alerts from across the city. ಜಿಬಿಯ ವ್ಯವಹಾರಕ್ಕೆ ಭೂ ದಾಖಲೆಗಳಿಗೆ ಈ ಖಾತೆಯನ್ನು ಸಹ ಈಗಾಗಲೇ ಪ್ರಾರಂಭ ಆಗಿದೆ. ಇದು 6ನೇ ಗ್ಯಾರಂಟಿ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ. ಇದು ನಮ್ಮ ಕಾಂಗ್ರೆಸ್ನ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಗಾಂಧಿನಗರ ವಿಧಾನ ಕ್ಷೇತ್ರದ ಜನಪ್ರಿಯ ಶಾಸಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಇವತ್ತು ಗಾಂಧಿನಗರದಲ್ಲಿ ಈ ಗ್ಯಾರಂಟಿಯ ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ GBA ಸರ್ಕಾರ ಯಾವ ರೀತಿ ಮನೆ ಮನೆಗೆ ಹೋಗಿ ಕೆಲಸನ ಮಾಡಬೇಕು ಅಂತ ಪರಿಕಲ್ಪನೆ ಇತ್ತು, GBA ಇವತ್ತು ನಿಮ್ಮ ಮನೆಗೆ ಬಾಗಿಲಿಗೆ ಬರ್ತಾ ಇದೆ. ತಾವು ಈ ಒಂದು ಏನು ಸಿಂಪಲ್ ಆದಂಥ ಡಾಕ್ಯುಮೆಂಟೇಷನ್ಗಳನ್ನು ಕೊಟ್ಟು ತಮ್ಮ ಎಲ್ಲ ಖಾತೆಗಳನ್ನು ಮಾಡಿಸ್ಕೊಳ್ಳೋಕ್ಕೆ ಇದು ಸುವರ್ಣ ಅವಕಾಶ. ಈಗ ಖಾತೆಗಳನ್ನು ತಾವು ಮಾಡಿಸ್ಕೋಬೋದು. ಮತ್ತು ಇನ್ನೊಂದು ಉಪಯೋಗದಂಥ ಯೋಜನೆಯನ್ನು ಜನಸಾಮಾನ್ಯರಿಗೆ ತಂದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಲೇಬೇಕು. ಇವತ್ತು ಏನು ಒಂದು ವಾರ್ನ ಸಂದಿಗ್ಧ ಸ್ಥಿತಿಯಲ್ಲಿ ಇವತ್ತು ಭಾರತ ಇದೆ. ಜನಸಾಮಾನ್ಯರು ಬೆಲೆ ಹೆಚ್ಚಳದಲ್ಲೇ ತತ್ತರಿಸ್ತಾ ಇದ್ದಾರೆ. ಇವತ್ತು ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ. ಪೆಟ್ರೋಲು, ಡೀಸೆಲ್ ಬೆಲೆಯಿಂದ ಪ್ರತಿಯೊಂದು ಬೆಲೆ ಒಂದು ವಾರ್ನ ಪರಿಣಾಮವಾಗಿ ಇವತ್ತು ತತ್ತರಿಸಿ ಹೋಗಿದ್ದಾರೆ. 5% ಏನು ತಾವು GBAಗೆ ಕಟ್ಟಬೇಕಾಗಿತ್ತು, ಅದು ಜನಸಾಮಾನ್ಯ ಹೊರೆಯನ್ನು ಕಮ್ಮಿ ಮಾಡಲಿಕ್ಕೆ ಜನಪರ ಸರ್ಕಾರ ಅನ್ನೋದಕ್ಕೆ ತಾವು ಎಲ್ಲರೂ ಇದು ಮಂದಟ್ಟು ತೊಗೋಬೇಕು. 5% ಇರತಕ್ಕಂಥ ನಾನು 2% ತಾವು ಹಣವನ್ನು ಕಟ್ಟಿದರೆ ತಮ್ಮ ಖಾತೆಗಳು ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಇಮಿಡಿಯೇಟಾಗಿ ಜಲ್ದಿ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಕಾಂಗ್ರೆಸ್ನ ಸರ್ಕಾರ ಮಾಡ್ತಾಯಿದೆ. ಇದರ ಉಪಯೋಗನ ತಾವೆಲ್ಲರೂ ಪಡ್ಕೋಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ. ನಾನು ಈ ಖಾತೆಯನ್ನು ಮಾಡಿಸ್ಕೊಂಡಿದ್ದೀನಿ, ತಾವು ಈ ಮಾತನ್ನು ಮಾಡಿಸ್ಕೊಳ್ಳಿ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಜನರಿಗೆ ಒಂದು ಸಂತೋಷದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಏನಪ್ಪ ಅಂತ ಹೇಳಿದ್ರೆ 6ನೇ ಗ್ಯಾರಂಟಿಯನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಇವತ್ತಿನಿಂದ ಚಾಲನೆಯನ್ನು ಮಾಡಿದ್ದಾರೆ. ಅದು ಭೂ ಗ್ಯಾರಂಟಿ ಅಂತ 6ನೇ ಗ್ಯಾರಂಟಿ. ಎಷ್ಟೋ ಜನರಿಗೆ ತಮ್ಮ ದಾಖಲೆಗಳು ಸರಿ ಇದೆ ಅಂತಕ್ಕಂಥ ನಂಬಿಕೆನೇ ಇರಲಿಲ್ಲ. ಆ ನಂಬಿಕೆಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ DK ಶಿವಕುಮಾರ್ ಅವರು, ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಸಾಹೇಬರು ಹಾಗೂ ಇನ್ನೂ ಇತರ ಎಲ್ಲ ಮಂತ್ರಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದಾರೆ. ನಿಜವಾಗ್ಲೂ ಸಂತೋಷದ ವಿಷಯ. ಯಾಕಂದರೆ ಏನು ಈ ಒಂದು ಕಳ್ಳ ದಾಖಲೆಗಳನ್ನು ಸೃಷ್ಟಿ ಮಾಡಿ ಭಾಳಷ್ಟು ಜನರಿಗೆ ಮೋಸ ಮಾಡ್ತಾಯಿದ್ರು, ಅದನ್ನು ತಡೆಯುವ ನಿಟ್ಟಿನಲ್ಲಿ ಇವತ್ತು ಒಂದು ಈ ಕ್ರಮ ಬಂದಿದೆ. ಭಾಳಷ್ಟು ಜನರಿಗೆ ನಿಮ್ಮದೇ ಆದಂಥ ಒಂದು ನಿದ್ದೆ ಬರುತ್ತೆ. ಯಾಕಂದರೆ ಅವರ ಒಂದು ದಾಖಲೆ ಇವತ್ತು ಗ್ಯಾರಂಟಿ ಅವ್ರಿಗೆ ಇದೆ, ಅವರ ಒಂದು ಆಸ್ತಿ ಅವ್ರಿಗೆ ಗ್ಯಾರಂಟಿ ಇದೆ ಅಂತಕ್ಕಂಥ ಒಂದು ಸಂತೋಷ ಇವತ್ತು ಎಲ್ಲರಲ್ಲೂ ಮೂಡ್ತಾ ಇದೆ. ನಿಜವಾಗ್ಲೂ ಈ ಸರ್ಕಾರಕ್ಕೆ ನಾನು ಭಾಳ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಮಂತ್ರಿಗಳಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ನಮಸ್ಕಾರ. ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಯಶಸ್ವಿಗೊಳಿಸಿ ಇಂದು 6ನೇ ಗ್ಯಾರಂಟಿ ಆದಂತಹ B ಖಾತೆಯಿಂದ A ಖಾತೆಗೆ ಭೂ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದಿದೆ. ಇದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಮೊದಲು ತುಂಬ ಕಷ್ಟಪಡಬೇಕಾಗಿತ್ತು, BBMPಗೆಲ್ಲ ಅಲ್ದಾಡಬೇಕಾಗಿತ್ತು. B ಖಾತೆಯಿಂದ A ಖಾತೆ ಮಾಡ್ಕೋಬೇಕು ಅನ್ನೋದ್ರೆ ತುಂಬ ಕಷ್ಟದ ಸಂಗತಿ ಅಂತಲೇ ಹೇಳ್ಬೋದು. ಹಾಗೂ ಕೂಡ ಈಗ B ಖಾತೆಗೆ ಮೊದಲು 5%ನ ಏನು ನೇಮಿಸಿದ್ರು, ಈಗ 2% ಮಾಡಿದ್ದಾರೆ. ಅದು ಕೂಡ ಒಂದು ಸಂತೋಷದ ವಿಷಯನೇ. ಇವತ್ತು ಏನು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಈ ಮೇಳವನ್ನು ಆಯೋಗಿಸ್ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಆಗಿದೆ. ಈ ಸ್ವತ್ತನ್ನು ಮಾಡ್ಕೊಳ್ಳೋಕ್ಕೂ ತುಂಬ ಅನುಕೂಲ ಆಗಿದೆ. ನಮ್ಮ ಎಲ್ಲ ಜನರಿಗೂ ಇದರಿಂದ ತುಂಬ ಉಪಯೋಗ ಆಗಿದೆ. ಈ ಒಂದು ಅವಕಾಶನ ಪ್ರತಿಯೊಬ್ಬರು ಜನರು ಉಪಯೋಗಿಸ್ಕೊಂಡು ಈ ಅವಕಾಶವನ್ನು ಯಶಸ್ವಿಯಾಗಿಗೊಳಿಸಬೇಕು ಅಂತ ಹೇಳ್ತೀನಿ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು. DCM ಆದಂಥ DK ಶಿವಕುಮಾರ್ ಸರ್ಗೆ, ಸಿದ್ದರಾಮಯ್ಯ ಸರ್ಗೆ ಹಾಗೂ ನಮ್ಮ ಈ ಒಂದು ಇಷ್ಟು ಬೇಗ ಇವತ್ತೇ ಆಯೋಗಿಸಿ ಇವತ್ತೇ ಒಂದು ಮೇಳವನ್ನು ಆರ್ಗನೈಸ್ ಮಾಡಿಕೊಟ್ಟಿರೋಂಥ ನಮ್ಮ ದಿನೇಶ್ ಗುಂಡೂರಾವ್ ಸರ್ಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮದು B ಖಾತೆ ಇದೆ. ಇವಾಗ A ಖಾತೆ ಮಾಡೋಕ್ಕೆ ಸಾಹೇಬರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಅಲ್ದಾಡೋ ಕೆಲಸ ಇರಲಿಲ್ಲ, ಆದರೆ ನಮ್ಗೆ ಗೊತ್ತೂ ಇರಲಿಲ್ಲ ಎಲ್ಲಿ ಮಾಡ್ತಾರೆ ಅಂತ. ಇವಾಗ ಇಲ್ಲಿ ಬಂದಿದ್ದೀವಿ, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ನಮಗೆ. ಧನ್ಯವಾದಗಳು ಸರ್. Subscribe channel for latest update.